ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಓನ್ಲಿ ಸೌಜನ್ಯ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಟೈಮ್ ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಲಗೇಜ್ ಎಲ್ಲ ರೆಡಿ ಆಗಿದೆ. ನಿಮಗೆ ಇವತ್ತು ಬ್ಯಾಂಗ್ಳೂರ್ ಟರ್ಮಿನಲ್ 2ನ ತೋರಿಸ್ತೀನಿ. ಬ್ಯಾಂಗ್ಳೂರ್ ಟರ್ಮಿನಲ್ 2 ತುಂಬ ಚೆನ್ನಾಗಿದೆ. ನೀವು ಎಲ್ಲ ನೋಡಿ. ಸ್ಟೇ ಟ್ಯೂನ್. ಸಿ ಯು ಸೂನ್. ಇವತ್ತು ನನ್ನ ಔಟ್ಫಿಟ್ ಫಾರ್ ಏರ್ಪೋರ್ಟ್. This is a coat, it's one the white jeans and then turtleneck t-shirt and then small silver jewelry for this. That's it. ನೀವು ನಾನು ಎಲ್ಲ ಸೇರಿ ರಾಕಿ ರಂಧಾವಾಗೆ ಬಾಯ್ ಮಾಡಬೇಕು. ಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1ಗೆ ರೀಚ್ ಆಗಿದ್ದೀವಿ. ಈ ಬಸ್ಸಲ್ಲಿರೋರೆಲ್ಲ ಮೋಸ್ಟ್ಲಿ ಟರ್ಮಿನಲ್ 1ಅಲ್ಲೇ ಇಳ್ಕೋತಾರೆ. ನೋಡಿ, ಎಲ್ಲ ಇಳ್ಕೊಂಡ್ಬಿಟ್ಟಿದ್ದಾರೆ. ಟರ್ಮಿನಲ್ 2ಗೆ ನಾನು ಒಬ್ಬಳೇ ಹೋಗೋಕ್ಕಿರೋದು. ಅದಕ್ಕೆ ಬಸ್ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಬೇರೆ ಬಸ್ಸಿಗೆ ಕಳಿಸಿದ್ರು. ಟರ್ಮಿನಲ್ 2ಗೆ ಫ್ರೀಯಾಗಿ ಬೇರೆ ಬಸ್ ಹೋಗುತ್ತೆ, ಅಲ್ಲಿಗೆ ಹೋಗಿ ಅಂತ. ಸೊ ನಾವಿವಾಗಿದ್ದೀವಿ ಟರ್ಮಿನಲ್ 2 ಬಸ್ ಪಾರ್ಕಿಂಗ್ ಏರಿಯಾನಲ್ಲಿ. ಇಲ್ಲಿಂದ ಮತ್ತೆ ಅಲ್ಲಿ ಎಸ್ಕ್ಯಾಲೇಟರ್ ಇದೆಯಲ್ಲ, ಅದರಿಂದ ಮೇಲೆ ಹೋದರೆ ಟರ್ಮಿನಲ್ 2 ಗ್ರೌಂಡ್ ಫ್ಲೋರಿಗೆ ರೀಚ್ ಆಗ್ತೀವಿ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಟೈಮ್ ಬಂದು ಅರೌಂಡ್ 1:45 2 o'clock ಆಗಿದೆ, ಮಿಡ್ ನೈಟ್. ಇಷ್ಟೊತ್ತಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ ಏರ್ಪೋರ್ಟ್ನಲ್ಲಿ. ಈ ಎಸ್ಕ್ಯಾಲೇಟರಿಂದ ಅಥವಾ ಅಲ್ಲಿ ಕಾಣಿಸ್ತಿರೋ ಲಿಫ್ಟಿಂದ ಮೇಲೆ ಹೋಗ್ಬೋದು. ಆಲ್ಮೋಸ್ಟ್ ಟರ್ಮಿನಲ್ 2 ಅದನ್ನು ಫಸ್ಟ್ ಫ್ಲೋರ್, ಎನಿಥಿಂಗ್ ಯು ಕ್ಯಾನ್ ಕಾಲ್ ದ ಮೇನ್ ಎಂಟ್ರೆನ್ಸ್. ಸೊ ಇವಾಗ ನಾವು ಈ ಎಸ್ಕ್ಯಾಲೇಟರಿಂದ ಮೇಲೆ ಹೋಗೋಣ. ಅಲ್ಲಿ ಕಾಣಿಸ್ತಿದೆಯಲ್ಲ ಬಸ್, ಅದು ಟರ್ಮಿನಲ್ 1 ಮತ್ತು 2 ಅದ್ರ ಮಧ್ಯ ಫ್ರೀಯಾಗಿ ಓಡಾಡ್ಬೋದು. ಸೊ ಹಾಯ್, ನಾವಿವಾಗ ಟರ್ಮಿನಲ್ 2 ರೀಚ್ ಆಗಿದ್ದೀವಿ. ಮೇಲ್ ಕೂಡ ಬಂದಿದ್ದೀವಿ. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಮುಂಚೆ ಎಲ್ಲ ಬರುವಾಗ ಅಲ್ಲಿಂದ ಜನ ಬರ್ತಿದ್ದಾರಲ್ಲ, ಅಲ್ಲೇ ಬಸ್ ನಿಲ್ಲಿಸ್ತಿದ್ರು. ಇವಾಗೇನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಾರೆ, ಐ ಡೋಂಟ್ ನೋ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ವ್ಯೂ ಫ್ರಮ್ ಟರ್ಮಿನಲ್ 2. ಎಂಜಾಯ್ ಮಾಡಿ. ಸೊ ಇಲ್ಲಿಂದ ಟಿಕೆಟ್ಸ್ ಹಾಗೆ ID ಪ್ರೂಫ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ನಾನು ಬಂದು ಡಿಜಿಯಾತ್ರಾದಲ್ಲಿ ನನ್ನ ಬೋರ್ಡಿಂಗ್ ಪಾಸ್ ಹಾಗೆ ID ಪ್ರೂಫ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ. ಸೊ ಸೆಪ್ರೇಟ್ ಲೈನಿಂದ ನಾನು ಹೋಗ್ಬೋದು. ಇದು ಟರ್ಮಿನಲ್ 2. ಇಲ್ಲಿ ಎಷ್ಟೊಂದು ಜನ ಫೋಟೋಸ್ ತೊಗೊಂಡಿರ್ತಾರೆ, ನೋಡಿರ್ತೀರ ನೀವು. ಇದೊಂದು ಮೇನ್ ಫ್ಲೋರ್ ಏನಿದೆ ಫುಲ್ಲು, ಇಲ್ಲಿಗೆ ಎಲ್ಲರನ್ನೂ ಅಲೋ ಮಾಡ್ತಾರೆ. ಯಾರು ಬೇಕಾದರೂ ಬರ್ಬೋದು ವಿತೌಟ್ ಟಿಕೆಟ್ಸ್. ಸೊ ಒಳಗಡೆ ಹೋಗೋಣ. ನಾನು ಡಿಜಿಯಾತ್ರಾಗಿರೋಂಥ ಸೆಪ್ರೇಟ್ ಲೈನಿಂದ ಎಂಟ್ರಿ ತೊಗೋತಾ ಇದ್ದೀನಿ. ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ಅದು ನನ್ನ ಫೇಸ್ ರೆಕಗ್ನೇಷನಿಂದ ನನ್ನ ಎಂಟ್ರಿ ಕೊಡುತ್ತೆ. ಸೊ ಈಗ ನಾವು ಬಂದಿದ್ದೀವಿ ಟರ್ಮಿನಲ್ 2ನ ಒಳಗೆ.
ಈ ಕಡೆ ಇರೋದು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್, ಆ ಕಡೆ ಇರೋದು ಡೊಮ್ಯಾಸ್ಟಿಕ್ ಡಿಪಾರ್ಚರ್ಸ್. ನಾವು ಹೋಗ್ತಿರೋದು ಡೊಮ್ಯಾಸ್ಟಿಕ್ ಡಿಪಾರ್ಚರ್ಸ್ ಕಡೆಗೆ. ನನಗಲ್ಲಿ ಒಂದು ಪುಟ್ಟ ಪಾಪು ಸಿಕ್ಕಿತ್ತು. ಆ ಪಾಪು ಜೊತೆ ಆಟ ಆಡ್ತಾ ಇದ್ದೆ. ಈ ಕಡೆ ಇದೆ ತೋರಿಸ್ತೀನಿ ರೀ, ನೋಡಿ. ಅದಕ್ಕೆ ನಿದ್ದೆ ಬರ್ತಾ ಇದೆ. ಇವನ್ ನನಗೂ ನಿದ್ದೆ ಬರ್ತಿದೆ. ಆಲ್ಮೋಸ್ಟ್ 2:30 3 o'clock ಆಗಿತ್ತು. ಈ ಕಡೆ ಅವರಮ್ಮ ಕೂತಿದ್ದಾರೆ ನೋಡಿ. ತುಂಬ ನಿದ್ದೆ ಬರ್ತಿತ್ತು. ಹೇಗೋ ಆ ಪಾಪು ಸಿಕ್ಕಿದ್ರಿಂದ ಸ್ವಲ್ಪ ಟೈಮ್ ಪಾಸ್ ಆಯಿತು. ಸೊ ಫೋಟೋಸ್ ಕೂಡ ತಗೋಬೇಕಿತ್ತು, ಯಾರಾದರೂ ಸಿಗ್ತಾರಾ ಫೋಟೋ ತಗೊಳ್ಳೋದಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಲಕ್ಕಿಲಿ ಐ ಗಾಟ್ ಒನ್. ಯಾರೊಬ್ಬರು ಸಿಕ್ಕಿದ್ರು, ನಾನು ಅವ್ರ ಫೋಟೋ ತಗೊಟ್ಟೆ, ಅವರು ನನ್ನ ಫೋಟೋ ತಗೊಟ್ರು. ಸೋಲೋ ಟ್ರಾವೆಲ್ ಮಾಡಿದರೆ ಇದು ಒಂದು ಪ್ರಾಬ್ಲಮ್ ತುಂಬ ಇದ್ದೇ ಇರುತ್ತೆ. ಸೊ ಒಬ್ಬಳೇ ಮಾತಾಡಿ ಬೇಜಾರಾಗಿ ಪ್ಲಾಂಟ್ ಜೊತೆ ಕೂಡ ಮಾತಾಡ್ತಾ ಇದ್ದೆ. ಸೊ ಪ್ಲಾಂಟ್ ಜೊತೆ ಮಾತಾಡಾದ್ಮೇಲೆ ವೇಟ್, ಇವರೇ ನೋಡಿ ನನಗೆ ಫೋಟೋ ತಗೊಟ್ಟಿದ್ದು. ಇವರು ಕ್ಯಾಬಿನ್ ಕ್ರ್ಯೂ, ಬೇರೆ ಫ್ಲೈಟಲ್ಲಿ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಫ್ಲೈಟಲ್ಲಿ ಅವ್ರ ಮನೆಗೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ವೇಟ್ ಮಾಡ್ತಿದ್ರು ಫ್ಲೈಟ್ಗೋಸ್ಕರ. ನನ್ನ ಬ್ಯಾಗ್ನ ಚೆಕ್ ಇನ್ ಕೊಡೋಣ ಅಂತ ಹೋಗುವಾಗ ನನಗೆ ಇವ್ರು ಕಾಣಿಸಿದ್ರು. ಇವ್ರ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ಪೈಲಟ್, ಕ್ಯಾಬಿನ್ ಕ್ರೂಸ್ ಎಲ್ಲರೂ ಇದ್ದರು. ಇವತ್ತು ನನ್ನ ಫ್ಲೈಟ್ ಬಂದು ಏರ್ ಇಂಡಿಯಾ. ನನ್ನ ಫ್ಲೈಟ್ ಇದ್ದಿದ್ದು 5:50 ಬೆಳಗಿನ ಜಾವ. ನಾನು ವ್ಲಾಗ್ ಮಾಡಬೇಕಂತ ತುಂಬ ಬೇಗ ಬಂದಿದ್ದೆ. ಆಲ್ಮೋಸ್ಟ್ ಮಧ್ಯರಾತ್ರಿ ಎಲ್ಲ ರೀಚ್ ಆಗಿದ್ದೆ. ಸೊ ವೇಟ್ ಮಾಡಬೇಕಾಗಿ ಬಂತು ಬ್ಯಾಗ್ ಚೆಕ್ ಇನ್ ಮಾಡೋದಕ್ಕೆ. ಅಲ್ಲಿ ಬ್ಯಾಗ್ ಚೆಕ್ ಇನ್ ಮಾಡೋಣ ಅಂತ ಹೋದಾಗ ಅಲ್ಲಿ ರಶ್ ಇದ್ದಿದ್ದರಿಂದ ಇವರು ಸೆಲ್ಫ್ ಚೆಕ್ ಇನ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರೇ ಸೆಲ್ಫ್ ಚೆಕ್ ಇನ್ ಎಲ್ಲ ಮಾಡಿ, ಅಲ್ಲಿ ಒಂದು ಟ್ಯಾಗ್ ಬರುತ್ತೆ ಸ್ಟಿಕ್ಕರ್ ಬ್ಯಾಗಿಗೆ ಪೇಸ್ಟ್ ಮಾಡೋದಕ್ಕೆ, ಅದನ್ನು ಪ್ರಿಂಟ್ ಕೂಡ ತೆಗೆದು ನನಗೆ ಕೊಟ್ಟರು. ಅದನ್ನು ತೊಗೊಂಡು ನಾನು ಸೆಲ್ಫ್ ಚೆಕ್ ಇನ್ ಮಾಡೋ ಕಡೆ ಹೋದೆ. ಅಲ್ಲಿ ಬೇರೆಯವ್ರದ್ದು ಬ್ಯಾಗ್ ಸೆಲ್ಫ್ ಚೆಕ್ ಇನ್ ಆಗ್ತಾಯಿತ್ತು. ಸೊ ನಾನು ವೇಟ್ ಮಾಡಬೇಕಾಗಿ ಬಂತು. ಫೈನಲಿ ನನಗೆ ಈ ಬೋರ್ಡಿಂಗ್ ಪಾಸ್ ಸಿಕ್ತು. ನನಗೇನಂದರೆ ಸೆಲ್ಫ್ ಚೆಕ್ ಇನ್ ಮಾಡುವಾಗ ನಾರ್ಮಲ್ ಪ್ರಿಂಟೆಡ್ ಬೋರ್ಡಿಂಗ್ ಪಾಸ್ ಬರುತ್ತೆ ಪೇಪರ್ ಥರ. ನನಗದು ಬೇಡ ಅಂತ ಹೇಳಿ ನಾನೇ ಯಾವಾಗಲೂ ಚೆಕ್ ಇನ್ ಹತ್ರ ಹೋಗ್ತಿದ್ದೆ. ಸೊ ಇವಾಗ ಇವ್ರು ನಾನು ಕೇಳಿದೆ ನನಗೆ ಈ ಥರ ಬೋರ್ಡಿಂಗ್ ಪಾಸ್ ಬೇಕು ಅಂತ. ಸೊ ಅವರೇ ವೇಟ್ ಮಾಡಿ ಮ್ಯಾಮ್ ಅಂತ ಹೇಳಿ ಹೋಗಿ ತೊಗೊಂಡು ಬಂದರು. ಆ ಸ್ಟಿಕ್ಕರಲ್ಲಿ ಎಷ್ಟೊಂದು ಸ್ಟಿಕ್ಕರ್ಸ್ ಇರುತ್ತೆ. ಒಂದು ನನ್ನ ಬೋರ್ಡಿಂಗ್ ಪಾಸ್ ಹಿಂದೆ ಅಂಟಿಸಿದ್ರು, ಇನ್ನೊಂದು ನನ್ನ ಬ್ಯಾಗ್ ಮೇಲೆ ಟ್ರ್ಯಾಕಿಂಗೋಸ್ಕರ ನೋಡಿ ಇವಾಗ ಅಂಟಿಸ್ತಾರೆ. ಸೊ ಮತ್ತು ಅದು ಟ್ಯಾಗ್ ಥರ ಅದು ಒಂದು ಹಾಕಿದ್ರು. ಅವರು ನನ್ನ ಹಳೇ ಸ್ಟಿಕ್ಕರ್ಸ್ ಏನೇನಿತ್ತು ಅದನ್ನೆಲ್ಲ ತೆಗೀತಿದ್ದಾರೆ. ಬಾಯ್ ಬ್ಯಾಗ್ನ ಚೆಕ್ ಇನ್ ಕೊಟ್ಟಾಗಿದ್ದೆ. ಈಗ ನಮ್ಮ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ. ನನಗಂತೂ ಸೆಲ್ಫ್ ಚೆಕ್ ಇನ್ ಮಾಡುವಾಗ ಎಲ್ಲಿ ಈ ಬೋರ್ಡಿಂಗ್ ಪಾಸ್ ಸಿಗಲ್ವೋ ಅಂತ ಅಂದ್ಕೊಬಿಟ್ಟಿದ್ದೆ. ಫೈನಲಿ ನನಗೆ ಸಿಕ್ತು, ತುಂಬ ಖುಷಿ ಆಯಿತು. ಈಗ ಡೊಮ್ಯಾಸ್ಟಿಕ್ ಡಿಪಾರ್ಚರ್ ಕಡೆ ಹೋಗ್ತಿದ್ದೀವಿ. ಇವಾಗ ನಿಮಗೆ ಡಿಜಿ ಯಾತ್ರಾದು ತೋರಿಸ್ತೀನಿ ನೋಡಿ. ಎಂಟ್ರೆನ್ಸಲ್ಲಿ ಅವ್ರು ಬೈತಾರೆ ಅಂದ್ಕೊಂಡು ಶೂಟ್ ಮಾಡಲಿಲ್ಲ, ಬಟ್ ಇಲ್ಲಿ ಶೂಟ್ ಮಾಡಿದೆ. ಈಗ ನೋಡಿ ನಾನು ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ಈ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ರೆಕಗ್ನಿಷನ್ ಆಗುತ್ತೆ, ಗ್ರೀನ್ ಲೈಟ್ ಬರುತ್ತೆ, ಈ ಡೋರ್ ಓಪನ್ ಆಗುತ್ತೆ. ಇಷ್ಟೇ. ಸೊ ಸಿಂಪಲ್. ಅದೇ ನಾರ್ಮಲ್ ಆಗಿ ಹೋಗಿದ್ದಿದ್ರೆ ನಾವೇ ಫಿಸಿಕಲ್ ID ಕಾರ್ಡ್ನ ತೋರಿಸಿ ನಮ್ಮ ಟಿಕೆಟ್ ಎಲ್ಲ ತೋರಿಸ್ಬೇಕಿತ್ತು. ಇವಾಗ ನಮಗೆ ಬ್ಯೂಟಿಫುಲ್ ಫಾರೆಸ್ಟ್ ಫೀಲ್ ಕೊಡೋ ಅಂತಹ ನೇಚರ್ ಸಿಕ್ಕಿದೆ ಬನ್ನಿ. ಇದಂತೂ ಸೇಮ್ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ ಅಂತಾನೆ ಅನಿಸುತ್ತೆ. ಲೆಫ್ಟ್ ರೈಟ್ ಸುತ್ತಮುತ್ತ ಫುಲ್ ಗ್ರೀನರಿ. ಹಾಗೆ ಮುಂದೆ ಹೋದರೆ ಫಾಲ್ಸ್ ಕೂಡ ಇದೆ. ಫಾಲ್ಸ್ ನೋಡೋಕ್ಕೆ ಮುಂಚೆ ಸೆಕ್ಯೂರಿಟಿ ಚೆಕ್ ಇನ್ ಅಟೆಂಡ್ ಮಾಡೋಣ ಬನ್ನಿ. ಇಲ್ಲೂ ನಮಗೆ ಡಿಜಿ ಯಾತ್ರಾ ಹೆಲ್ಪ್ಫುಲ್ ಆಗಿರುತ್ತೆ. ಡಿಜಿ ಯಾತ್ರೆಗೆ ಸೆಪ್ರೇಟ್ ಲೈನ್ ಇರುತ್ತೆ. ನಮ್ಮದು ಲಾಂಗ್ ಕೋಟ್ ಏನಾದರೂ ಇದ್ದರೆ ಅದನ್ನು ಸಪ್ರೇಟ್ ಇಡಬೇಕು, ಮತ್ತು ಎಲೆಕ್ಟ್ರಾನಿಕ್ಸ್ ಎಲ್ಲ ಒಂದು ಟ್ರೇಯಲ್ಲಿ ಇಡಬೇಕು, ಮತ್ತು ನಮ್ಮ ಬ್ಯಾಗ್ ಒಂದು ಟ್ರೇಯಲ್ಲಿ ಇರಬೇಕು. ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಆದಮೇಲೆ ನಾವು ನಮ್ಮ ಟ್ರೇನ ತೊಗೊಂಡು ಬಂದು ಎಲ್ಲ ವಸ್ತುಗಳನ್ನ ಎತ್ಕೊಂಡು ಆ ಟ್ರೇನ ವಾಪಸ್ ಇಡಬೇಕು. ಫೈನಲಿ ನಿಮ್ಮನ್ನ ಫಾಲ್ಸ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಈ ಹುಡುಗಂಗೆ ಯಾರೋ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾನೆ. ಮೋಸ್ಟ್ಲಿ ಇದೇ ಹುಡುಗಿ ಇರಬೇಕನ್ಸುತ್ತೆ. ಪ್ಲೀಸ್ ವಾಚ್ ಯುವರ್ ಸ್ಟೆಪ್ ಅಂತ ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ಇದ್ಲೇನಿದೆ ಅಂತ ನೋಡೋಕ್ಕೆ ಹೋಗೋಣ. ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂ ಅವ್ರ ಕಡೆಯಿಂದ ಎಲ್ಲ ರಾಮ ಮತ್ತು ಎಷ್ಟೊಂದು ದೇವ್ರುಗಳದ್ದು ಐಡಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ.
ಸ್ಟೇಟಸ್ ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ವಾಟರ್ಫಾಲ್ ಹತ್ರ ಫೋಟೋ ತಗೊಳ್ಳೋದು ಮರ್ತೋಗಿದ್ದೆ, ಸೊ ಮತ್ತೆ ಬಂದಿದ್ದೀನಿ. ಇಲ್ಲೂ ಯಾರಾದರೂ ಸಿಗ್ತಾರಾ ಫೋಟೋ ತಗೊಳೋದಕ್ಕೆ ಅಂತ. ಫೋಟೋ ತಗೊಳೋದಕ್ಕೆ ಯಾರಾದರೂ ಇರಬೇಕಲ್ವಾ? ಯಾರೂ ಇಲ್ಲ, ಯಾರನ್ನಾದ್ರೂ ಕೂಗೋಣ. ಫೈನಲಿ ಒಂದು ಗ್ಯಾಂಗ್ ಸಿಕ್ಕಿದ್ರು, ಅವರು ನನ್ನ ಫೋಟೋ ತಗೊಟ್ರು. ಸೊ ವಾಟರ್ಫಾಲಿಗೆ ಬಾಯ್ ಹೇಳಿ ನೋಡಿ, ಇವ್ರು 3 ಜನನೇ. ಸೊ ವಿಲ್ ಹೆಡ್ ಟುವರ್ಡ್ಸ್ ಆರ್ ಗೇಟ್. ನಾವು ಇಲ್ಲೇನೂ ಇಲ್ಲ, ಮುಂದೆ ಹೋಗೋಣ. ವೀರ ಶಾಂತ ಅದ್ಭುತ. ಭಯಾನಕ, ಬಿಭತ್ಸ and ಹಾಸ್ಯ. ಬೆಳಗಿನ ಜಾವ ಆಗಿರೋದ್ರಿಂದ ನನಗಂತೂ ತುಂಬ ನಿದ್ದೆ ಬರ್ತಾಯಿತ್ತು. ನಡೆದು ಕಾಲು ಕೂಡ ನೋವು ಬರ್ತಾಯಿತ್ತು. ಬಟ್ ಸ್ಟಿಲ್ ಹೋಗಲೇಬೇಕು, ನಡಿಲೇಬೇಕು. ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟೊಂದು ಜನ ಮಲ್ಕೊಂಡಿದ್ದಾರೆ ಬೆಳಗಿನ ಜಾವ ಅಂತ. ಬಟ್ ನನಗೂ ಮಲ್ಕೋಬೇಕಂತ ಅನಿಸ್ತಿತ್ತು. ದಿಸ್ ಇಸ್ ಅ ಲಾಂಜ್, ಬಟ್ ನನ್ನ ಹತ್ರ ಕಾರ್ಡಿಲ್ಲ, ನಾನು ಹೋಗೋಕ್ಕಾಗಲ್ಲ. ಈ ಫ್ಯಾಬ್ ಇಂಡಿಯಾನಲ್ಲಿ ಪಾಪ ಯಾರೋ ಅವ್ರು 3 ಜನ ನಿಂತಿದ್ರು, ಅವರಿಗೆ ಕಣ್ಣೇ ಇಲ್ಲ, ಪಾಪ ಅಲ್ವಾ. ನನಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ಜರಿ ನನ್ನ ವೆಲ್ಕಮ್ ಮಾಡ್ತಿದ್ದಾನೆ, ತಗೋ ಅಂತ ಹೇಳ್ತಿದ್ದಾನೆ. ಬಟ್ ನಾನು ತೊಗೊಂಡು ಹೋದರೆ ನಮ್ಮಮ್ಮ ಬೈತಾರಂತ ನನಗೆ ಗೊತ್ತು. ಸೊ ಸಾರಿ ಜರಿ, ಐ ಕಾಂಟ್ ಟೇಕ್ ಯು. ಮುಂದೆ ಇನ್ನೂ ತುಂಬ ಟಾಯ್ಸ್ ಇದೆ. ನನಗೆ ಆ ಟಾಯ್ಸ್ನ ನೋಡಿದೆ ಹಾಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಅದಾದಮೇಲೆ ಯೂನಿಕಾರ್ನ್, ಮೈ ಫೇವ್ರೆಟ್ ಯೂನಿಕಾರ್ನ್ ಕೂಡ ನನಗೆ ಸಿಕ್ತು. ಬಟ್ ನಾನು ಇವಾಗ ಏನೂ ತೊಗೊಳ್ಳಲ್ಲ. ಸೊ ಎಲ್ಲರಿಗೂ ಬಾಯ್ ಹೇಳಿ, ಅಲ್ಲಿ ಒಂದು ಕ್ಯೂಟ್ ಟೆಡಿ ಬೇರ್ ಕೂಡ ಕೂತಿತ್ತು. ಅದಕ್ಕೂ ಬಾಯ್ ಟೆಡಿ ಬೇರ್ ಅಂತ ಹೇಳಿ ಇಲ್ಲಿಂದ ಫಸ್ಟ್ ಆಚೆ ಹೋಗೋಣ. ಅದು ರೈಟ್ ಸೈಡಲ್ಲಿದೆ. ಸೊ ಲೆಫ್ಟ್ ಸೈಡ್ನ ಕವರ್ ಮಾಡೋಣ ಅಂತ ಲೆಫ್ಟ್ ಸೈಡ್ ಹೋಗ್ತೀನಿ. ಬನ್ನಿ, ಲೆಫ್ಟ್ ಸೈಡಲ್ಲಿ ನಮ್ಗೆ ಏನೇನು ಸಿಗುತ್ತೆ ನೋಡೋಣ.
ಬೆಳಗಿನ ಜಾವ ಇಲ್ಲೇ ಜಾಗಿಂಗ್ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯನ್ ಯೂತ್ಸು ಎಷ್ಟು ಎಕ್ಸಸೈಸ್ ಎಲ್ಲ ಮಾಡ್ತಾರೆ ನೋಡಿ ನೀವೇ. ನಂಗೆ ನಡೆದು ತುಂಬ ಕಾಲು ನೋವು ಬರ್ತಿದೆ. ಇದ್ರಲ್ಲಿ ಹೋಗೋಣ ಅಂದರೆ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ನಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಈವನ್ ನನಗಿದು ತುಂಬ ದೊಡ್ಡ ಸರ್ಪ್ರೈಸ್. RCB ಕೆಫೆ ಬಂದಿದ್ದೀವಿ ನಾವು. ನಾನಂತೂ ಅಪ್ಪಟ RCB ಅಭಿಮಾನಿ. ಇಲ್ಲಿ ಯಾರ್ಯಾರು RCB ಫ್ಯಾನ್ಸ್ ಇದ್ದೀರಾ ಅವರೆಲ್ಲ RCB ಅಂತ ಕಮೆಂಟ್ ಮಾಡಿ. ಹಾಗೆ ಯಾವತ್ತೂ RCBನ ಸಪೋರ್ಟ್ ಮಾಡ್ತಾಯಿರಿ. ಒಂದಲ್ಲ ಒಂದಿನ ಕಪ್ ಗೆದ್ದೇ ಗೆಲ್ತೀವಿ. ಜೈ RCB. ಚಾರ್ಜ್ ಖಾಲಿಯಾಗಿತ್ತು, ಚಾರ್ಜ್ ಹಾಕೊಳ್ಬೇಕಿತ್ತು. ಸೊ ಗೇಟ್ ನಂಬರ್ 18 ಹತ್ರ ತುಂಬ ಜನ ಇದ್ದರು. ಅಲ್ಲಿ ಚಾರ್ಜ್ ಹಾಕೊಳ್ಳೋಕ್ಕೆ ಸ್ಪೇಸ್ ಇರಲಿಲ್ಲ. ನಾನು ಬೇರೆ ಗೇಟ್ ಹತ್ರ ಬಂದು ಚಾರ್ಜ್ ಹಾಕ್ಕೊತಿದ್ದೀನಿ. ಹಾಗೆ ಸಾಂಗ್ಸ್ ಕೇಳಿಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಹೊಟ್ಟೆ ಹಸಿತಾಯಿತು. ಬ್ಯಾಗಲ್ಲಿ ಲೇಸ್ ಇರೋದು ನೆನಪಾಯಿತು. ಸೊ ಬ್ಯಾಗಿಂದ ಲೇಸ್ ತೆಗೆದು ಅದನ್ನು ತಿಂತಾಯಿದ್ದೆ. ಲೇಸ್ ತಿಂತ ಬಾಯಾರಿಕೆ ಹಾಕೋಕ್ಕೆ ಶುರುವಾಯಿತು. ಬಾಟಲಲ್ಲಿ ಇದ್ದಿದ್ದು ನೀರು ಕೂಡ ಖಾಲಿಯಾಗಿತ್ತು. ನೀರು ಇಟ್ಕೊಳ್ಳೋಣ ಅಂತ ಹೋದೆ. ನೀರು ತೊಗೊಂಡು ಬರ್ತಾ ಇದ್ದಂಗೆ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಯಿತು. ನಾನು ಆವಾಗಲಿಂದ ವೇಟ್ ಮಾಡಿ ಸಾಕಾಗಿತ್ತು. ಸದ್ಯ ಹೇಗೋ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಯ್ತಲ್ಲ ಅಂತ ನಾನು ಹೊರಟೆ. ಅಲ್ಲೊಬ್ಬರಿಗೆ ಎಕಾನಮಿಯಿಂದ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಆಗಿತ್ತು. ಅವ್ರು ಅದನ್ನು ಕೇಳಿದ ತಕ್ಷಣ ತುಂಬ ಖುಷಿಪಟ್ಟು. ನಾನು ಅನ್ಕೋತಾ ಇದ್ದೀನಿ ನನಗೂ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ಇಲ್ಲಿಂದ ಬಸ್ ಹತ್ತಿ ಇವಾಗ ನಮ್ಮ ಏರ್ ಇಂಡಿಯಾ ಏರೋಪ್ಲೇನ್ ಎಲ್ಲಿದೆ ಅಲ್ಲಿಗೆ ಈ ಬಸ್ ಕರ್ಕೊಂಡು ಹೋಗುತ್ತೆ. ಬನ್ನಿ ಎಲ್ಲರೂ ಹೋಗೋಣ.
Radstadt some other places. This thing is lighter. Now we are in Delhi Terminal 3 Indira Gandhi Airport. ಸೊ ಫೈನಲಿ ಕೊನೆಗೂ ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ನ ಇವತ್ತು ಶೂಟ್ ಮಾಡಿದೆ. ಈ ಬಸ್ನ ನೋಡಿ ನನಗೆ ನಮ್ಮ BMTC ಬಸ್ ನೆನಪಾಗ್ತಿತ್ತು. ಹಾಗೆ ಈ ಟ್ರಾಫಿಕ್ನ ನೋಡಿ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಖಂಡಿತ ನೆನಪಾಗ್ತಿತ್ತು. ಟ್ರಾಫಿಕಲ್ಲಿ ತುಂಬ ಹೊತ್ತಿದ್ದರಿಂದ ನಿದ್ದೆ ಕೂಡ ಬರ್ತಿತ್ತು. ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.